My dear students, welcome back to Nagaraj Paramedical YouTube channel. My dear students, ಸೊ ಇದು ಒಂದು ಬೆಸ್ಟ್ ಅಪ್ಡೇಟ್ಸ್. ಸೊ ಯಾವೆಲ್ಲ ಸ್ಟೂಡೆಂಟ್ಸು ರೀಸೆಂಟಾಗಿ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ನ ಕಂಪ್ಲೀಟ್ನ ಮಾಡಿದ್ದೀರೋ ಸೊ ಅವ್ರಿಗೆ ಇದು ಒಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ಏನಪ್ಪ ಅದು ಬೆಸ್ಟ್ ಆಪ್ಷನ್ಸ್ ಅಂತಂದರೆ, ಸೊ ಯಾವೆಲ್ಲ ಅಭ್ಯರ್ಥಿಗಳು ಪ್ಯಾರಾಮೆಡಿಕಲ್ ಕೋರ್ಸ್ನ ಕಂಪ್ಲೀಟ್ನ ಮಾಡಿದಿರೋ ವೆರೈಟಿ ಆಫ್ ಪ್ಯಾರಾಮೆಡಿಕಲ್ ಕೋರ್ಸ್ನ, ಸೊ ಅಂಥವ್ರಿಗಂತೇಳಿ ಸೊ ಈಗ ರೀಸೆಂಟಾಗಿ ಒಂದು ಕಾಲ್ ಆಗಿರುವಂಥ ಒಂದು ಅಪ್ಲಿಕೇಶನ್ಸ್ ಬಗ್ಗೆ ಸೊ ನಾವು ಇವತ್ತು ಡಿಸ್ಕಸ್ನ ಮಾಡ್ತಾ ನಿಮಗೆ ತಿಳಿಸ್ಲಿಕ್ಕಂತೇಳಿ ವಿಡಿಯೋನ ಮಾಡ್ತಿರೋ ಅಂಥದ್ದು. ಸೊ ಏನಪ್ಪ ಅದಂತಂದರೆ, ಸೊ ಇಲ್ಲಿ ನಾನು ತಿಳಿಸ್ತಾ ಬರ್ತೀವಿ ನೋಡಿ. ಸೊ ಫಸ್ಟ್ ಈ ಒಂದು ಕಾಲ್ ಆಗಿರುವಂಥ ಡಿಸ್ಟಿಕ್ ಬಂದುಬಿಟ್ಟು ಮೈಸೂರಲ್ಲಿ. ಸೊ ಈ ಒಂದು ಕಾಲ್ ಆಗಿರುವಂಥದ್ದು, ಈ ಒಂದು ನೀವೇನಾದರೂ ಅಪ್ಲಿಕೇಶನ್ಸ್ ಏನಾದರೂ ಹಾಕ್ತೀರಾ ಅಂದಮೇಲೆ ಸೊ ಇದೆಲ್ಲನೂ ಬರುವಂಥ ಪ್ರೋಗ್ರಾಮ್ ಯಾವ ಪ್ರೋಗ್ರಾಮ್ ಅಂಡರ್ ನಿಮಗೆಲ್ಲನೂ ರಿಕ್ರೂಟ್ಮೆಂಟ್ನ ಮಾಡ್ಕೋತಾರೋ ಅಂತಂದ ಮೇಲೆ NHM ಅಡಿಯಲ್ಲಿ ಸೊ ಈ ಒಂದು ವೆರೈಟಿ ಆಫ್ ಪೋಸ್ಟ್ನ ಕಾಲ್ನ ಮಾಡಿರುವಂಥದ್ದು. ಆಮೇಲೆ ಈ ಒಂದು ಅಪ್ಲಿಕೇಶನ್ಸ್, ಈ ಒಂದು ಪೋಸ್ಟಿಗೆ ಒಂದು ಡಿಫ್ರೆಂಟ್ ಪೋಸ್ಟಿಗೆ ನೀವೇನಾದರೂ ಅಪ್ಲಿಕೇಶನ್ಸ್ ಏನಾದರೂ ಹಾಕ್ತೀರಾ ಅಂತಂದರೆ ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಆಫ್ಲೈನ್ ಯಾವುದೇ ಕಾರಣಕ್ಕೂ ಅಪ್ಲಿಕೇಶನ್ಸ್ನ ಆಕ್ಸೆಪ್ಟ್ನ ಮಾಡ್ತಿಲ್ಲ ಅವರು. ಸೊ ನಾನು ನೆಕ್ಸ್ಟ್ ನಮ್ಮದು ಯಾವುದಿದೆ ಅಂತಂದ ಮೇಲೆ ಸೊ ಅವ್ರು ಕೊಟ್ಟಿರೋ ಪ್ರಕಾರ NIC ವೆಬ್ಸೈಟಿಗೆ ನಾವು ವಿಸಿಟ್ನ ಮಾಡಿ ಅಲ್ಲಿ ಮಾತ್ರ ಅರ್ಜಿಗಳನ್ನು ನಾವು ಹಾಕಬೇಕು ಅಂತೇಳಿ ಅವರು ಕ್ಲಿಯರಾಗಿ ಮೆನ್ಷನ್ನ ಮಾಡಿರುವಂಥದ್ದು. ಅದಾದ ಮೇಲೆ ಸೊ ಇದು NHM ಬರುವಂಥದ್ದು ಸೊ ಗುತ್ತಿಗೆ ಆಧಾರದ ಮೇಲೆ ಸೊ ಇವೆಲ್ಲನೂ ಏನಾದ್ರು ಬರ್ತಾವೆ ಅಂದಮೇಲೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ಸೊ ನಮ್ಮನ್ನೆಲ್ಲನೂ ಯಾವುದು ರಿಕ್ರೂಟ್ಮೆಂಟ್ನ ಮಾಡ್ಕೋತಾ ಬರುವಂಥದ್ದು. ಹಾಗಂತೇಳಿ ಒನ್ ಇಯರಿಗೋ ಇಲ್ಲ 2 ಇಯರ್ಸ್ಗೋ ನಮಗೆಲ್ಲನೂ ಮತ್ತೆ ಟರ್ಮಿನೇಟ್ನ ಮಾಡ್ತಾರಂತಂತ ನೀವು ಎಕ್ಸ್ಪೆಕ್ಟ್ನ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಆ ಥರ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಆಮೇಲೆ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರೋದು 19ನೇ ತಾರೀಕಿಗೆ, ಆಮೇಲೆ ಎಂಡ್ ಆಗೋದು 27ನೇ ತಾರೀಕಿಗೆ. 27ನೇ ತಾರೀಕುವರೆಗೂ ನಿಮ್ಗೆ ಯಾವುದು ಡೇಟ್ಸ್ ಇರುವಂಥದ್ದು ಇನ್ನೂ ಆಲ್ಮೋಸ್ಟ್ ಒಂದು 6 ಡೇಸ್ ಇದೆ. ಬಟ್ ನೀವು ಯಾವುದೇ ಕಾರಣಕ್ಕೂ ಮೈಸೂರಿಗೆ ಹೋಗಿ ಅಪ್ಲಿಕೇಶನ್ಸ್ನ ಹಾಕಬೇಕಂತ ಏನೂ ಇಲ್ಲ ಫ್ರೆಂಡ್ಸ್. ಇದರಲ್ಲಿ ನಿಮಗಿರುವಂಥ ಬೆಸ್ಟ್ ಆಪ್ಷನ್ಸ್ ಅವ್ರು ಕೊಟ್ಟಿರೋದೆ ಅರ್ಜಿಗಳನ್ನು NIC ವೆಬ್ಸೈಟ್ನಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲು ಈ ಮೂಲಕ ಕೋರಲಾಗಿದೆ ಅಂತೇಳಿ. ನೀವು ಮತ್ತೆ ಅಲ್ಲಿಗೆ ಹೋಗಿ ಆಫೀಸಿಗೆ ಹೋಗಿ ನಾನು ಆಫ್ಲೈನಲ್ಲಿ ನಾನು ಡಾಕ್ಯುಮೆಂಟ್ಸ್ನ ಸಬ್ಮಿಷನ್ಸ್ನ ಮಾಡ್ತೀನಿ, ಪೋಸ್ಟಲ್ಸ್ ಮಾಡ್ತೀನಿ ಅಂದಮೇಲೆ ಯಾವುದೇ ಕಾರಣಕ್ಕೂ ಅವರು ಆ್ಯಕ್ಸೆಪ್ಟ್ನ ಮಾಡೋದಿಲ್ಲ. ಓಕೆನಾ? ಸೊ ನೆಕ್ಸ್ಟ್ ಬಂದುಬಿಟ್ಟು ಸೊ ನಮ್ದು ಏನೇನಿದಾವೆ ಅಂದಮೇಲೆ ಸೊ ಇಲ್ಲಿ ನೀವು ನೋಡ್ತಾ ಬರ್ಬೋದು. ಸೊ ಡಿಫ್ರೆಂಟ್ ಪೋಸ್ಟ್ನ ಅವರು ಕಾಲ್ನ ಮಾಡಿರುವಂಥದ್ದು. ಇಲ್ಲಿ ನೋಡಿ ಹುದ್ದೆಯ ಹೆಸರು, ಇಷ್ಟೆಲ್ಲ ಪೋಸ್ಟ್ನ ಅವರೆಲ್ಲ ಕಾಲ್ನ ಮಾಡಿರುವಂಥದ್ದು. ಬಟ್ ನಮ್ಮ ಪ್ಯಾರಾಮೆಡಿಕಲ್ ಸಂಬಂಧಿಸಿದಂತೆ ಯಾವೆಲ್ಲ ಪೋಸ್ಟ್ ಇದಾವೋ ಸೊ ಅದನ್ನಷ್ಟೇ ನಾವು ಇವಾಗ ಹೇಳ್ತಾ ಬರ್ತೀವಿ ನೋಡಿ. OT ಟೆಕ್ನಿಷಿಯನ್ಸ್ ಇದೆ, ಹೌದಾ? OT ಟೆಕ್ನಿಷಿಯನ್ಸ್ ಇದ್ದವರು ಕೂಡ ಸೇಮ್ ಇವೆ, ಪ್ಯಾರಾಮೆಡಿಕಲ್ ಕೋರ್ಸ್ ಕಂಪ್ಲೀಟ್ ಆಗಿರಬೇಕು. ಆಮೇಲೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಕಂಪಲ್ಸರಿ ಇರಬೇಕು. ಲಾಸ್ಟ್ ಏಜ್ ಬರೋದು ಅವ್ರದ್ದು ವಯೋಮಿತಿ ಯಾವುದು 45 ವರ್ಷ. ಇದು ಆದಮೇಲೆ ನೆಕ್ಸ್ಟ್ ಪ್ರಯೋಗಶಾಲಾ ತಂತ್ರಜ್ಞರು. ಓಕೆನಾ? ಪ್ರಯೋಗಶಾಲಾ ತಂತ್ರಜ್ಞರು, ಲ್ಯಾಬ್ ಟೆಕ್ನಿಷಿಯನ್ಸ್ ಯಾವೆಲ್ಲ ಸ್ಟೂಡೆಂಟ್ಸ್ ಕಂಪ್ಲೀಟ್ ಮಾಡಿದರು ಸೊ ಅವ್ರಿಗೆ ಕೂಡ ಇರುವಂಥದ್ದು 2 ಪೋಸ್ಟ್ ಕಾಲ್ ಆಗಿರುವಂಥದ್ದು. ನೆಕ್ಸ್ಟ್ ಶುಶ್ರೂಷಕ ಅಧಿಕಾರಿಗಳು. ಓಕೆನಾ? ನರ್ಸಿಂಗ್ ಆಫೀಸರ್ಸ್. ಸೊ 2 ಥರ ಅವ್ರೇನು ಮಾಡ್ತಿದ್ದಾರೆ ಅಂದಮೇಲೆ ಪೋಸ್ಟ್ನ ಕಾಲ್ನ ಮಾಡಿರುವಂಥದ್ದು ಡಿಫ್ರೆಂಟ್ ಡಿಪಾರ್ಟ್ಮೆಂಟಲ್ಲಿ. ಒಂದು ಮಕ್ಕಳ ಆರೋಗ್ಯ ಕಾರ್ಯಕ್ರಮಕ್ಕಂತೇಳಿ, ಆಮೇಲೆ ಇನ್ನೊಂದು ICU ಆರ್ HDU ಕಾರ್ಯಕ್ರಮ ಅಂಡರಲ್ಲಿ ವರ್ಕ್ನ ಮಾಡಲಿಕ್ಕಂತೇಳಿ ಸೊ 2 ಶುಶ್ರೂಷಕ ಅಧಿಕಾರಿಗಳಂತೇಳಿ ಅವ್ರು ಅಪಾಯಿಂಟ್ಮೆಂಟ್ನ ಮಾಡ್ತಾ ಬರ್ತಿರುವಂಥದ್ದು. ಓಕೆನಾ? ಸೊ ಅದು ಆದಮೇಲೆ ನೆಕ್ಸ್ಟ್ ಸೊ ಇಲ್ಲಿದೆ ನೋಡಿ ನಮ್ಮದು ಮೇಜರ್ ಆಗಿರುವಂಥ ಒಂದು ಪೋಸ್ಟು ಸೊ ಯಾವುದು ಆರೋಗ್ಯ ನಿರೀಕ್ಷಣಾಧಿಕಾರಿಗಳು. ಇಲ್ಲಿ ಕೂಡ ಫ್ರೆಂಡ್ಸ್ 2 ಥರ ಅವರು ರಿಕ್ರೂಟ್ಮೆಂಟ್ನ ಮಾಡ್ಕೋತಾ ಬರ್ತಿರುವಂಥದ್ದು. 2 ಪೋಸ್ಟ್ನ ನೋಡ್ಕೋಬೋದು. ಆರೋಗ್ಯ ನಿರೀಕ್ಷಣಾಧಿಕಾರಿಗಳು 2 ಪೋಸ್ಟು, ಆಮೇಲೆ ಇನ್ನೊಂದು ಕಡೆ 4 ಪೋಸ್ಟು. ಈ ಒಂದು ಆರೋಗ್ಯ ನಿರೀಕ್ಷಣಾಧಿಕಾರಿ ಒಂದು NUHM ಅಂಡರ್, ಆಮೇಲೆ ಇನ್ನೊಂದು ನಮ್ಮ ಕ್ಲಿನಿಕ್ ಅಂಡರ್. ಸೊ ಓವರಾಲಾಗಿ ಏನಾದರೂ ಹೇಳಬೇಕು ಅಂತಂದರೆ ಆರೋಗ್ಯ ನಿರೀಕ್ಷಕರಾಯಿತು, ಆಮೇಲೆ ಬೇರೆ ಯಾವುದು ANM ಕೋರ್ಸ್ಗಾಯಿತು, ನರ್ಸಿಂಗ್ ಆಫೀಸರ್ ಆಯಿತು, OT ಟೆಕ್ನಿಷಿಯನ್ ಆಯಿತು, ಲ್ಯಾಬ್ ಟೆಕ್ನಿಷಿಯನ್ ಆಯಿತು, ಇವೆಲ್ಲ ಪ್ಯಾರಾಮೆಡಿಕಲ್ ರಿಲೇಟೆಡ್ ಕೋರ್ಸ್ ಸಂಬಂಧಪಟ್ಟಿರುವಂಥದ್ದು. ಸೊ ಇವ್ರು ಏನಾದರೂ ಅಪ್ಲಿಕೇಶನ್ಸ್ ಏನಾದರೂ ಹಾಕ್ತಾರೋ ಅಂತಂದರೆ ಸೊ ಅವ್ರಿಗೆ ಮೇಜರಾಗಿ ಬೇಕಾಗಿರುವಂಥದ್ದು 3 ಇಯರ್ಸ್ ಕೋರ್ಸ್ ಕಂಪ್ಲೀಟ್ ಆಗಿರಬೇಕು. ಆಮೇಲೆ ಬೋರ್ಡ್ ವತಿಯಿಂದ ಅವ್ರು ಕಂಪಲ್ಸರಿ
ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅವ್ರ ಕಡೆ ಕಂಪಲ್ಸರಿ ಇರಲೇಬೇಕು. ಅಂಥವ್ರ ಕಡೆಯಿಂದ ಮಾತ್ರ ಅವ್ರ ಅಪ್ಲಿಕೇಶನ್ಸ್ನ ಆಕ್ಸೆಪ್ಟ್ನ ಮಾಡ್ಕೊಳ್ಳೋದು, ಆಮೇಲೆ ಶಾರ್ಟ್ ಲಿಸ್ಟ್ನ ರಿಲೀಸ್ನ ಮಾಡುವಂಥದ್ದು, ಆಮೇಲೆ ಕಟ್ ಆಫ್ ಯಾವ ಬೇಸ್ ಮೇಲೆ ತೊಗೋತಾರೋ ಅವೆಲ್ಲನೂ ರೂಲ್ಸ್ ವೈಸ್ ಅವ್ರು ಮಾಡ್ತಾ ಬರುವಂಥದ್ದು. ನೀವು ಇವಾಗ ಏನಾದ್ರು ಥರ್ಡ್ ಇಯರ್ ಇದ್ದೀರಿ, ಇವನ್ನ ಅಪ್ಲಿಕೇಶನ್ಸ್ ಹಾಕ್ಬೋದು ಅಂದರೆ ಅದು ಯಾವುದೇ ಕಾರಣಕ್ಕೂ ಬರುವುದಿಲ್ಲ. ಸೊ ಯಾರಾದರೂ ಅಪ್ಲಿಕೇಶನ್ಸ್ ಏನಾದರೂ ಹಾಕ್ತೀರಾ ಅಂತಂದರೆ ಇಲ್ಲಿ ಕಂಪಲ್ಸರಿ ಎಲ್ಲ ಡಾಕ್ಯುಮೆಂಟ್ಸ್ನ ಪ್ರಿಪೇರ್ನ ಮಾಡಿಕೊಂಡು ಅಪ್ಲಿಕೇಶನ್ಸ್ನ ಹಾಕಿ, ಓಕೆನಾ. ಸೊ ಇಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ದು ಇನ್ನೊಮ್ಮೆ ಹೇಳ್ತೀನಿ, ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ ಕಂಪ್ಲೀಟ್ ಆಗಿರಬೇಕು. ಐದರ್ SSLC ಬೇಸ್ ಮೇಲೆ ಇಲ್ಲ PUC ಬೇಸ್ ಮೇಲೆ ಕಂಪಲ್ಸರಿ 3 ಇಯರ್ಸ್ ಕೋರ್ಸ್ ಕಂಪ್ಲೀಟ್ ಆಗಿರಬೇಕು. ಆಮೇಲೆ ಯಾವುದು ಕಾನ್ವೊಕೇಷನ್ ಸರ್ಟಿಫಿಕೇಟ್ ಇರಬೇಕು, ಓಕೆನಾ ಫ್ರೆಂಡ್ಸ್. ಆಮೇಲೆ ಇಲ್ಲಿ ಡಿಫ್ರೆಂಟ್ ಪೋಸ್ಟ್ ಕೂಡ ಇದ್ದಾವೆ ಅಂತ ಹೇಳಿದ್ದೆ. ಸೊ ಅವೆಲ್ಲನೂ ನಿಮ್ಗೆ ಯಾರಾದರೂ ಪರಿಚಯ ಇರೋರು, ನಿಮ್ಮ ಸಿಸ್ಟರ್ಸು ಇಲ್ಲಪ್ಪ ನಿಮ್ಮ ನೇಬರ್ಸು ಇಲ್ಲ ನಿಮ್ಮ ಕಲೀಗ್ಸು ಯಾರಾದರೂ ಇದ್ದರೆ ಸೊ ಅವ್ರಿಗೆ ಇದನ್ನು ಫಾರ್ವರ್ಡ್ ಮಾಡಿ, ಸೊ ಅವ್ರಿಗೆ ಕೂಡ ಇದು ಯೂಸ್ ಆದರೂ ಆಗ್ಬೋದು, ಓಕೆನಾ. ಇಲ್ಲಿ ನೋಡಿ ಅರವಳಿಕೆ ತಜ್ಞರು ಅಂತೇಳಿ, ಸ್ತ್ರೀ ರೋಗ ತಜ್ಞರು, ಮಕ್ಕಳ ತಜ್ಞರು ಅಂತೇಳಿ ಡಿಫ್ರೆಂಟ್ ಪೋಸ್ಟರ್ಸ್ ಎಲ್ಲನೂ ಇದ್ದಾವೆ ಫ್ರೆಂಡ್ಸ್. ಸೊ ನಿಮಗೆ ಯಾರಾದರೂ ಪರಿಚಯ ಯಾರಾದರೂ ಇರೋರಿದ್ದರೆ ಸೊ ಅವ್ರಿಗೆ ಇದನ್ನು ಫಾರ್ವರ್ಡ್ನ ಮಾಡಿ ಯೂಸ್ ಆದರೂ ಆಗ್ಬೋದು, ಓಕೆನಾ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.